ಹಾಯ್ ಫ್ರೆಂಡ್ಸ್, ಗಾಯತ್ರಿ ಕುಕ್ಸ್ಗೆ ಸ್ವಾಗತ. ಇವತ್ತಿನ ಫಿಶ್ ಸಾಂಬಾರು ಮಾಡ್ಕೊಳ್ಳೋಣ. ನೋಡಿ, ಟೋನಾ ಫಿಶ್ ಅಂತ ನಾವು ತಗೊಂಡು ಬಂದಿದ್ದೀವಿ. 2 kg ಇರೋದು. ನಾವು ಇದು 3/4 kg ಅಷ್ಟು ತಗೊಂಡಿದ್ದೀವಿ. ನೋಡಿ, ಈ ರೀತಿ ಇದೆ. ನೋಡಿ, ತಲೆ ಸ್ಕಿನ್ ಔಟ್ ಮಾಡ್ಕೊಂಡು ಬಂದಿದ್ದೀವಿ. ತಂದಮೇಲೆ ನಾವು ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡಿದ್ದೀವಿ. ನೋಡಿ, ಮಟನ್ ಥರ ಇದೆ. ನೋಡಿ, ಮಾಂಸ ಈ ರೀತಿ ಎಲ್ಲ ತಗೊಬೇಕು. ನಾವು ಏನೇನು ಹಾಕ್ಬೇಕಂತ ಮತ್ತು ಟಮಾಟ ಮತ್ತು ಕೊತ್ತಂಬರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಪೇಸ್ಟು ಸ್ವಲ್ಪ ಹಾಕ್ಕೊಂಡಿದ್ದಕ್ಕೆ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಎಣ್ಣೆ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾವು ಮಿಕ್ಸ್ ಮಾಡೋಣ. ನೀಟಾಗಿ ಎಲ್ಲ ಪೀಸ್ಗೂ ತಗೊಳ್ಬೇಕು ಮಸಾಲೆ. ನೋಡಿ, ನಾವು ನೀರು ಹಾಕಬೇಕು. ಇದು ಮುಳುಗೋ ಗಂಟೆ ನಾವು ನೀರು ಹಾಕಬೇಕು. ಈ ರೀತಿ ಅಗಲವಾಗಿರೋ ಪಾತ್ರೆನೇ ತಗೊಬೇಕು ನಾವು ಫಿಶ್ಶಿಗೆ. ಯಾಕಂದರೆ ನಾವು ಕಲಸೋವಾಗ ಅದೆಲ್ಲ ಒಂದಕ್ಕೊಂದು ತಗೋದು. ಅದಕ್ಕೋಸ್ಕರ ನೋಡಿ ಯಾವ ರೀತಿಯಲ್ಲಿ ಬಿಡ್ತಾ ಇರುತ್ತೆ ಸತಿ ಮಾಡೋಣ. ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಾಗ್ತಾ ಇದೆ. ಎಣ್ಣೆ ಎಲ್ಲ ತೇಲ್ಬೇಕು ನಾವು ಹಾಕಿರೋದು. ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿ ಎಲ್ಲ ಮಾಡೋಣ ಇವಾಗ ನಾವು. ನೀರು ನೋಡಿ ಎಷ್ಟೆಲ್ಲ ಕಡಿಮೆ ಆಗಿದೆ. ನೋಡಿ, ಇಲ್ಲಿಗೆ ಹಾಕಿದೆ ನೀರು. ಪೀಸಿನ ಕಾಣಷ್ಟು ನೀರು ಕಡಿಮೆ ಆಗಬೇಕು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿಕೊಂಡು ನೋಡಿ, ಇದು ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ. ಅದು ಹಾಕೋಣ. ನೋಡಿ, ಚಕ್ಕೆ ಮತ್ತು ಲವಂಗ, ಏಲಕ್ಕಿ, ಜೀರಿಗೆ, ಮೆಂತ್ಯ ಇಷ್ಟು. ಇದನ್ನು ನಾವು ಮಿಕ್ಸಿಗೆ ಹಾಕ್ತಿದ್ದೆ. ಪೇಸ್ಟ್ ಪೌಡ್ರ್ ಮಾಡ್ಕೊಂಡಿದ್ವಿ. ಕುಟ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಬಿಸಿ ಮಾಡಿ ಇವಾಗ ಇದಕ್ಕೆ ಹಾಕೋಣ. ಸಿಂಗೆ ಮೇಲೆ ಮಾತ್ರ ಅದನ್ನೇನು ಕಲಿಸ್ಬೇಕು. ಅದೇ ಹೋಗುತ್ತೆ. ಇನ್ನೊಂದು 5 minutes ಕುದಿಸ್ಕೊಂಡ್ಬಿಟ್ಟು ನೋಡಿ, ಎಣ್ಣೆ ಆಲ್ರೆಡಿ ತೇಲಿದೆ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್,
ಮೇಂಟೈನ್ ಮಾಡಿ. ಬಾಯ್ ಫ್ರೆಂಡ್ಸ್.